ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈಗ ರೀಸೆಂಟ್ಲಿ ಭೂಮಾಪಕರು ಅಂತೇಳಿ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಿದೆ. ಅದರದ್ದು ನೋಟಿಫಿಕೇಶನ್ ಬಿಟ್ಟಿದ್ರು. ಭೂಮಾಪಕರು ಅಂದ್ರೆ ಸರ್ವೇಯರ್ ಅಂತೇಳಿ. ಹಳೆ ಟೈಮ್ ಒಳಗಡೆ ಲೈಸೆನ್ಸ್ಡ್ ಸರ್ವೇಯರ್ ಅಂತ ಕರಿತಿದ್ರು. ಈ ಹಿಂದ್ಗಡೆ ಲೈಸೆನ್ಸ್ಡ್ ಸರ್ವೇಯರ್ಸ್ ಅಂತೇಳಿ ಪೋಸ್ಟ್ ಕರಿತಿದ್ರು. ಆ ಪೋಸ್ಟ್ಗಳು ಹೆಂಗಿರ್ತಿದ್ವು ಅಂದ್ರೆ 12th ಪಾಸ್ ಆದರೆ ಸಾಕಿತ್ತು ಎಲಿಜಿಬಿಲಿಟಿ. 12th ಪಾಸ್ ಆದವರು ಒಂದು ಎಕ್ಸಾಮ್ ಪಾಸ್ ಆಗಬೇಕು. ಆ ಎಕ್ಸಾಮ್ ಪಾಸ್ ಆದಮೇಲೆ ಒಂದು 6 ಮಂತ್ಸ್ 3 ಮಂತ್ಸ್ ಒಂದು ಟ್ರೈನಿಂಗ್ ಕೊಡ್ತಾರೆ. ಆ ಟ್ರೈನಿಂಗ್ ಪಾಸ್ ಆಗಬೇಕು. ಇವೆರಡು ಪಾಸ್ ಆದರೆ ನಿಮಗೆ ಒಂದು ಲೈಸೆನ್ಸ್ ಕೊಡ್ತಾರೆ, ಸರ್ವೇಯರ್ ಅಂತೇಳಿ. ಒಂದು ಲೈಸೆನ್ಸ್ ಕೊಡ್ತಾರೆ ಸರ್ವೇಯರ್ ಅಂತೇಳಿ. ಆ ಸರ್ವೇಯರ್ ಅಂತಂದ್ಮೇಲೆ ನಿಮ್ದು ಕಮಿಷನ್ ಬೇಸ್ಡ್ ಸ್ಯಾಲ್ರಿ ಇರ್ತದ. ಫಿಕ್ಸ್ಡ್ ಸ್ಯಾಲ್ರಿ ಇರಲ್ಲ, ಕಮಿಷನ್ ಬೇಸ್ಡ್ ಸ್ಯಾಲ್ರಿ ಇರ್ತದ. ನೀವು ಪ್ರಾಜೆಕ್ಟ್ ಮಾಡ್ತಾ ಮಾಡ್ತಾ ಹೋಗ್ತೀರಿ, ಆಮೇಲೆ ನಿಮ್ಗೆ ಸ್ಯಾಲ್ರಿ ಬರ್ತಾ ಹೋಗ್ತದೆ. ಇದಕ್ಕೆ ರಿಟೈರ್ಮೆಂಟ್ ಏನಿರಲ್ಲ. ಇದನ್ನು ಕೂಡ ಒಂದು ರೀತಿ ಗೌರ್ಮೆಂಟ್ ಅಥಾರಿಟಿನೇ, ನೀವು ಗೌರ್ಮೆಂಟ್ ಎಂಪ್ಲಾಯ್ಸೇ. ಬಟ್ ಇದು ಲೈಸೆನ್ಸ್ಡ್ ಸರ್ವೇಯರ್. ಇದು ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಇದ್ದಿಲ್ಲ ಸ್ಟೂಡೆಂಟ್ ವರ್ಕ್ ಮಾಡೋರಿಗೆ. ಹಾಗಾಗಿ ಮೊನ್ನೆ ಹ್ಯೂಜ್ ಅಮೌಂಟ್ ಒಳಗಡೆ ಎಲ್ಲ ಲೈಸೆನ್ಸ್ಡ್ ಸರ್ವೇಯರ್ಸು ಸ್ಟ್ರೈಕ್ ಮಾಡಿದ್ರು. ಸ್ಟ್ರೈಕ್ ಮಾಡಿ ಆದಮೇಲೆ ಅದು ಏನಾಯ್ತು ಗೊತ್ತಿಲ್ಲ. ಬಟ್ ಅದ್ರದ್ದು ಪರಿಣಾಮ ಇದು ನೋಟಿಫಿಕೇಶನ್ ಅದು ನಮಗೆ ಗೊತ್ತಿಲ್ಲ. ಬಟ್ ಈಗ ಒಂದು ನೋಟಿಫಿಕೇಶನ್ ಬಂತಿದ್ರಲ್ಲಿ 560 ಜನರು ಸರ್ವೇಯರ್ಸನ್ನು ರಿಕ್ರೂಟ್ ಮಾಡ್ಕೊಳ್ಬೇಕು ಅಂತೇಳಿ ಕೆ ಇ ಎದವರಿಗೆ ಕರ್ನಾಟಕ ಸರ್ಕಾರ ಏನು ಮಾಡಿದ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದ. ಕೆ ಇ ಎದವರು ನೋಟಿಫಿಕೇಶನ್ ಅನ್ನು ಬಿಟ್ಟಿದ್ದಾರೆ. ಈಗ ಕೆ ಎ ಬಿಟ್ಟಿರ್ತಕ್ಕಂಥ ಈ ನೋಟಿಫಿಕೇಶನ್ ಏನಿಲ್ಲ, ಇದು ಗ್ರೂಪ್ ಸಿ ಆಗಿರ್ತದೆ. ನಮ್ಗೆ ಗೊತ್ತದ ಗೌರ್ಮೆಂಟ್ ಅಲ್ಲಿ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಅಂತೇಳಿ 4 ಜಾಬ್ಸ್ ಇದಾವ. ಇವರು ಗ್ರೂಪ್ ಸಿ ದವರಿಗೆ ಜಾಬ್ಸ್ ಅನ್ನು ಕರೆದಿದ್ದಾರೆ. ನೇರ ನೇಮಕಾತಿ ಅಂತ ಬರೆದಿದ್ದಾರೆ. ನೇರ ನೇಮಕಾತಿ ಅಂದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದ್ರೆ ಓನ್ಲಿ ಎಕ್ಸಾಮಿನೇಷನ್ಸ್ ಇರ್ತದ. ಇಂಟರ್ವ್ಯೂ ಏನು ಇರಂಗಿಲ್ಲ. ಮತ್ತೆ ಇದರ ಅರ್ಥ ನಿಮ್ಮ ರಿಕ್ರೂಟ್ಮೆಂಟ್ ಟೈಮಲ್ಲಿ ರೊಕ್ಕ ಏನು ನಡೆಯಂಗಿಲ್ಲ. ಡೈರೆಕ್ಟ್ ಆಗಿ ನಿಮ್ಮನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾರೆ. ಸ್ಯಾಲ್ರಿ ಸ್ಕೇಲ್ ಬರೆದಿದ್ದಾರೆ. ಸ್ಟಾರ್ಟಿಂಗ್ ಬೇಸಿಕ್ಸ್ ನಿಮ್ಗೆ 37,500 ಬೇಸಿಕ್ ಇರ್ತದೆ. ಅದಕ್ಕೆ ಡಿ ಎ ಎಚ್ ಆರ್ ಅವೆಲ್ಲ ಸೇರಿಸಿದ್ರೆ ಐ ಥಿಂಕ್ 50,000 ತನಕ ಬರ್ಬೋದು. ನಿಮ್ಮ ಸ್ಯಾಲ್ರಿ 50-55 ತನಕ ಬರ್ಬೋದು. ಅರ್ಥ ಆಯ್ತಾ? ಓಕೆ. ಎಲಿಜಿಬಿಲಿಟಿ ಲಾಸ್ಟ್ ಟೈಮ್ ಸರ್ವೇಯರ್, ಲೈಸೆನ್ಸ್ಡ್ ಸರ್ವೇಯರ್ಗೆ 12ನೇ ಕ್ಲಾಸ್ ಅಷ್ಟೇ ಎಲಿಜಿಬಿಲಿಟಿ ಇತ್ತು. ಈಗ ಏನು ಮಾಡಿದ್ದಾರೆ ಅಂತಂದ್ರೆ ಇವರಿಗೆ ಬ್ಯಾಚುಲರ್ಸ್ ಡಿಗ್ರಿ ಈಸ್ ಕಂಪಲ್ಸರಿ ಮಾಡಿದ್ದಾರೆ. ಅಂದ್ರೆ ಇದು ಗೌರ್ಮೆಂಟ್ ಎಂಪ್ಲಾಯ್ ಅಲ್ಲ, ಇವರು ಈಗ ಲೈಸೆನ್ಸ್ಡ್ ಸರ್ವೇಯರ್ ಅಲ್ಲ, ಗೌರ್ಮೆಂಟ್ ಎಂಪ್ಲಾಯ್, ಫಿಕ್ಸ್ಡ್ ಸ್ಯಾಲರಿ ಹೋಲ್ಡರ್ಸ್ ಇವರು. ಇವ್ರಿಗೆ ಏನಂತ ಹೇಳಿದ್ರೆ ಅಂದ್ರೆ ಇಂಜಿನಿಯರಿಂಗ್ ನಲ್ಲಿ ಅಥವಾ ತಂತ್ರಜ್ಞಾನದಲ್ಲಿ, ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಇದರೊಳಗಡೆ ಯಾವುದೇ ಪದವಿ ಆಗಿರ್ಬೇಕು. ಬರೀ ಸಿವಿಲ್ ಇಂಜಿನಿಯರಿಂಗ್ ಅಂತಲ್ಲ, ನೀವು ಸಿವಿಲ್ಲು, ಮೆಕ್ಯಾನಿಕಲ್ಲು, ಎಲೆಕ್ಟ್ರಿಕಲ್ಲು, ಎಲೆಕ್ಟ್ರಾನಿಕ್ಸು, ಕಂಪ್ಯೂಟರ್ ಸೈನ್ಸು, ಆಟೋಮೊಬೈಲ್ಸು, ಯಾವುದಾದ್ರೂ ಇಂಜಿನಿಯರಿಂಗ್ ಇರಲಿ, ಅದಕ್ಕೆ ಅವ್ರು ಇಂಜಿನಿಯರಿಂಗ್ ಇರ್ಬೋದು ಅಥವಾ ಟೆಕ್ನಾಲಜಿ ಆದರೂ ಇರ್ಬೋದು. ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಒಳಗಡೆ ಯಾವುದಾದ್ರೂ ಒಂದು ಡಿಗ್ರಿ ಆಗಿರಬೇಕು. ಅಥವಾ ಮತ್ತೆ ಇದೇನು AMIE ಅಂತೇಳಿ ಒಂದು ಕೋರ್ಸ್ ಬರ್ತದೆ. ಓಕೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಗೊತ್ತಾಗ್ತದೆ. ಅವ್ರಿಗೆ ಒಂದು ಕೋರ್ಸ್ ಬರ್ತದೆ. ಆ ಕೋರ್ಸ್ ಮುಗಿಸ್ಕೊಂಡ್ರು ಕೂಡ ಅವರು ಎಲಿಜಿಬಲ್ ಇದ್ದಾರೆ. ಈ ಕೋರ್ಸ್ ಯೂಶುವಲಿ ಡಿಗ್ರಿ ಆದಮೇಲೆ ಬಂದಿರ್ತದೆ. ಅಥವಾ ಮತ್ತೆ ಯಾರಿಗೆ ಅಂತಂದ್ರೆ ಮ್ಯಾಥಮೆಟಿಕ್ಸು, ಫಿಸಿಕ್ಸು, ಕಂಪ್ಯೂಟರ್ ಸೈನ್ಸು ಮತ್ತು ಕಮ್ಯುನಿಕೇಷನ್ ಅಥವಾ ಕಮ್ಯುನಿಕೇಷನ್ ಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನ, ಇನ್ಫಾರ್ಮೇಷನ್ ಸೈನ್ಸು ಮತ್ತು ಇನ್ಸ್ಟ್ರೂಮೆಂಟೇಷನ್ಸು, ಎಲೆಕ್ಟ್ರಾನಿಕ್ಸು ಮತ್ತು ಕಮ್ಯುನಿಕೇಷನ್ ಅಂಡ್ ಕೃಷಿ, ಅಗ್ರಿಕಲ್ಚರ್ ಇದ್ರೊಳಗಡೆ BSc ಆಗಿತ್ತು ಅಂತಂದ್ರೆ ಅವರು ಕೂಡ ಎಲಿಜಿಬಲ್. ಅಂದ್ರೆ BE ಸ್ಟೂಡೆಂಟ್ಸ್, ಆಲ್ BE ಸ್ಟೂಡೆಂಟ್ಸ್ ಎಲಿಜಿಬಲ್. ಆಲ್ಮೋಸ್ಟ್ ಆಲ್ BSc ಸ್ಟೂಡೆಂಟ್ಸ್ ಎಲಿಜಿಬಲ್. ಬಟ್ BSc ಮತ್ತು ಬಾಟ್ನಿ ಅವ್ರು ಬಂದ್ರೆ ಇಲ್ಲಿ ಓಕೆನಾ. BSc ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್ ಇಂಥವ್ರಿದ್ರ ಇವರು ಎಲಿಜಿಬಲ್. ನೆಕ್ಸ್ಟ್ AICT ಮಾನ್ಯತೆ ಪಡೆದ ಅಧಿಕೃತ ಸಂಸ್ಥೆಯಿಂದ ಇಂಜಿನಿಯರಿಂಗ್ ತಂತ್ರಜ್ಞಾನದ ಯಾವುದೇ ವಿಭಾಗದಲ್ಲಿ ಡಿಪ್ಲೊಮಾ ಪಡೆದಿರತಕ್ಕದ್ದು ಡಿಪ್ಲೊಮಾ ಹೋಲ್ಡರ್ಸ್ಗಳಿಗೂ ಕೂಡ. ಮತ್ತೆ ಡಿಪ್ಲೊಮಾ ಅಂದ್ರೆ ಎಂಥವಂತಂದ್ರೆ ಇವು ಅಲ್ಲ, ಯಾವ್ಯಾವಲ್ಲ ಕೆಲವು ಬೇರೆ ಡಿಪ್ಲೊಮಾ ಬಿಟ್ಟು ಕೆಲವು ಬೇರೆ ಅಂದ್ರೆ NTC, NFTC ಅಲ್ಲ, ಯಾವ ಬರ್ತದೆ ನೋಡ್ರಿ, ಒಂದಿಷ್ಟು ಬೇರೆ ಬೇರೆ ಅವು ಇಲ್ಲ. ಓನ್ಲಿ ನಿಮ್ಗೆ ಪಾಲಿಟೆಕ್ನಿಕ್ ಅಂತ ಇರಬೇಕು, GPT ಅಂತ ಅಥವಾ AICT ರೆಕಗ್ನೈಸ್ಡ್ ಪಾಲಿಟೆಕ್ನಿಕ್ ಒಳಗಡೆ ನಿಮ್ದು ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನದೊಳಗಡೆ ಆಗಿತ್ತಂದ್ರೆ ನೀವು ಎಲಿಜಿಬಲ್. ಅರ್ಥ ಆಯ್ತಾ? ರಫ್ ಆಗಿ ತಿಳ್ಕೊಳ್ರಿ. ಆಲ್ BE ಸ್ಟೂಡೆಂಟ್ಸ್, ಆಲ್ BSc ಸ್ಟೂಡೆಂಟ್ಸ್ ವಿತ್ ಸಮ್ ಸ್ಪೆಸಿಫಿಕೇಶನ್ಸ್ ಮತ್ತೆ ವಿತ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ವಿತ್ ಸಮ್ ಸ್ಪೆಸಿಫಿಕೇಶನ್ಸ್ ಅವರೆಲ್ಲ ಎಲಿಜಿಬಲ್ ಇದ್ದಾರೆ. ಓಕೆನಾ. ವಯೋಮಿತಿ ಅವೆಲ್ಲ ಮೊನ್ನೆ ಒಂದಿಷ್ಟು ಏನೋ ಸ್ಟ್ರೈಕ್ ಇವೆಲ್ಲ ಮಾಡ್ಕೊಂಡು ಹುಡುಗರು ಕೋವಿಡ್ ಟೈಮ್ ಅನ್ಯಾಯಕ್ಕೋಸ್ಕರ ಅದಕ್ಕೆ ಅಂತೇಳಿ. ಸಾಮಾನ್ಯ ವಿದ್ಯಾರ್ಥಿಗಳಿಗೆ 40 ವರ್ಷಗಳು, 2A 2B 3A 3B ಅವರಿಗೆ 43 ವರ್ಷಗಳು, SC ST ಮತ್ತು ಪ್ರವರ್ಗ 1 ಅವರಿಗೆ 45 ವರ್ಷಗಳು ವಯೋಮಿತಿ ಇರ್ತದೆ. ರೈಟಾ? ಮತ್ತೆ ಇದು ಅಲ್ಲದೆ ಮತ್ತೆ ನೀವು ಸ್ಪೆಷಲ್ ಕ್ಯಾಟಗರಿಗಳು ಇದ್ರೆ ನಿಮಗೆ ಮತ್ತೆ ವೇಜ್ ರಿಲ್ಯಾಕ್ಸೇಷನ್ಸ್ ಇರ್ತದೆ. ಆ ಸ್ಪೆಷಲ್ ಕ್ಯಾಟಗರಿಯವರು ಈ ಒಂದು ಪಾಯಿಂಟ್ ಅನ್ನು ಓದ್ಕೊಳ್ರಿ. ಯಾರ್ಯಾರು ಕರ್ನಾಟಕ ರಾಜ್ಯದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದ ರಾಜ್ಯದಲ್ಲಿ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಯಾದ ಕರ್ನಾಟಕ ರಾಜ್ಯ ಸರ್ಕಾರದ ಸ್ವಾಮ್ಯ ಮತ್ತು ಅಥವಾ ನಿಯಂತ್ರಣದಲ್ಲಿರುವ ನಿಗಮದಲ್ಲಿ ಹುದ್ದೆ ಹೊಂದಿರುವ ಅಥವಾ ಹಿಂದೆ ಹೊಂದಿದ ಅಭ್ಯರ್ಥಿಗಳು ಅಂತ ಸ್ಪೆಸಿಫಿಕಲಿ ಮಾಜಿ ಸೈನಿಕರು ಯಾರು ಇದ್ದರೆ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ಸ್ ಇನ್ನೂ ಸ್ವಲ್ಪ ಇರ್ತದೆ. NCC ಹುಡುಗರಿಗೆ, ರಾಜ್ಯ ಕರ್ನಾಟಕ ಗ್ರಾಮೀಣ ಔದ್ಯಮೀಕರಣ ಯೋಜನೆಯ ಮೇರೆಗೆ ನೇಮಕಗೊಂಡ ಗ್ರಾಮ ಅಂತವರಿಗೆ, ವಿಶೇಷ ಚೇತನ ಅಭ್ಯರ್ಥಿಗಳಿಗೆ, ಈ ರೀತಿ ವಿಧವೆಯರಿಗೆ ಈ ರೀತಿ ಕೆಲವು ಏಜ್ ರಿಲ್ಯಾಕ್ಸೇಷನ್ಸ್ ಇರ್ತಾವೆ, ನೋಡ್ಕೊಳ್ರಿ. ಅರ್ಜಿ ಸಲ್ಲಿಸೋದು ಆನ್ಲೈನ್ ಒಳಗಡೆ ಅರ್ಜಿಯನ್ನು ಸಲ್ಲಿಸ್ರಿ. KEA ವೆಬ್ಸೈಟ್ಸ್ ಒಳಗೆ ಹೋಗಿ ಅರ್ಜಿ ಸಲ್ಲಿಸ್ತೀರಿ. ಇದು ಸ್ಟಾರ್ಟ್ ಆಗಿದೆ ನಿನ್ನೆಯಿಂದ. ಮುಂದಿನ ತಿಂಗಳು 7ನೇ ತಾರೀಕಿಗೆ ಇದು ಎಂಡ್ ಆಗ್ತದೆ. 10ನೇ ತಾರೀಕಿನ ತನಕ ನೀವು ಫೀಸ್ ತುಂಬಬಹುದು. ಅಂದ್ರೆ ಈ 2 ಡೇಟನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಅರ್ಜಿ ಫಿಲ್ಅಪ್ ಮಾಡ್ಬೋದು. ನೆಕ್ಸ್ಟ್ ಖಾಯಂ ಪೂರ್ವಾವಧಿ ಮತ್ತು ವೇತನ ಶ್ರೇಣಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ನೋಟಿಫಿಕೇಶನ್. ಇಲ್ಲಿ ಇವರು ಏನ್ ಹೇಳ್ತಿದ್ದಾರೆ ಅಂದ್ರೆ ನಿಮಗೆ 2 ವರ್ಷ ಖಾಯಂ ಪೂರ್ವ ಅವಧಿ ಅಂತೇಳಿ ನಿಮಗೆ ಕೊಡ್ತಾರೆ. ಅಂದ್ರೆ ಅರ್ಥ ಪ್ರೊಬೇಷನರಿ ಈಕ್ವಲೆಂಟ್. ಪ್ರೊಬೇಷನರಿ ಅಂತ ಅನ್ನೋದು ಬೇಡ, ಡೈರೆಕ್ಟ್ ಆಗಿ ಬೇಕಾದ್ರೆ ಪ್ರೊಬೇಷನರಿ ಈಕ್ವಲೆಂಟ್ ನಿಮಗೆ 2 ವರ್ಷ ಅವರು ಇಟ್ಕೊಳ್ತಾರೆ. ಈ 2 ವರ್ಷದಲ್ಲಿ ನಿಮಗೆ ಒಂದು 6 ತಿಂಗಳದ್ದು ಟ್ರೈನಿಂಗ್ ಕೊಡ್ತಾರೆ ಅವರು. ಎಕ್ಸಾಮ್ ಪಾಸ್ ಆದ್ಮೇಲೆ, ಎಕ್ಸಾಮ್ ಪಾಸ್ ಆದವರಿಗೆ ನಿಮ್ಮನ್ನ ತಮ್ಮದೇ ಆದಂಥ ಒಂದು ಸರ್ವೇಯಿಂಗ್ ಡಿಪಾರ್ಟ್ಮೆಂಟ್ ಅದ ಬೆಂಗಳೂರು ಅಥವಾ ಮೈಸೂರು ಒಳಗಡೆ ಅಥವಾ ಬೇರೆ ಊರೊಳಗಡೆ, ಅವರು ನಿಮ್ಮನ್ನ 6 ತಿಂಗಳ ಅಕಾಮಿಡೇಷನ್ಸ್ ಕೊಟ್ಟು ಅಥವಾ ನೀವೇ ಮಾಡ್ಕೊಂಡು ಏನೋ ಒಂದು ಮಾಡಿ ಅವ್ರು ಹೇಳಿರುವ ಟ್ರೈನಿಂಗ್ ಅನ್ನು ಅಟೆಂಡ್ ಆಗಬೇಕು. 6 ಮಂತ್ಸ್ ಅವ್ರು ಕಂಪ್ಲೀಟ್ ಟ್ರೈನಿಂಗ್ ಕೊಡ್ತಾರೆ.
ಟ್ರೈನಿಂಗ್ ಕೊಟ್ಟು ಆದಮೇಲೆ ಅವರು ನಿಮಗೊಂದು ಎಕ್ಸಾಮ್ ಇಡ್ತಾರೆ. ಆ ಎಕ್ಸಾಮಲ್ಲಿ 35% ಇದು ಥಿಯರಿಟಿಕಲ್ ಮತ್ತು 40% ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಪಾಸ್ ಆಗ್ಬೇಕು ನೀವು. ಪಾಸ್ ಆದ್ರೆ ಮಾತ್ರ ನಿಮ್ಮನ್ನ ಕನ್ಫರ್ಮ್ ಅಥವಾ ಗೌರ್ಮೆಂಟ್ ಎಂಪ್ಲಾಯ್ ಅಂತ ಘೋಷಣೆ ಮಾಡ್ತಾರೆ. ಅಲ್ಲಿವರೆಗೂ ನೀವು ಎದ್ರೊಳಗೆ ಇರ್ತೀರಿ ಅಂದ್ರೆ ಪ್ರೊಬೇಷನರಿ ಒಳಗಡೆ ಇರ್ತೀರಿ. ಅಕಸ್ಮಾತ್ ನೀವು ಫಸ್ಟ್ ಅಟೆಂಪ್ಟ್ ಒಳಗೆ ಪಾಸ್ ಆಗಲಿಲ್ಲ ಅಂತಂದ್ರೆ ಮತ್ತೆ ನಿಮ್ಗೆ ಇನ್ನೊಂದು ಅಟೆಂಪ್ಟ್ ಕೊಡ್ತಾರೆ. ಆಮೇಲೆ ಆದ್ರೂ ಪಾಸ್ ಆಗು, ಇನ್ನೂ ಸ್ವಲ್ಪ ಓದಿ ಆದ್ರೂ ಪಾಸ್ ಆಗುತ್ತೆ. ಅವಾಗೂ ಆಗಲಿಲ್ಲ, ಒಟ್ಟು 2 ವರ್ಷದೊಳಗೆ ನೀವು ಒಟ್ಟು ಪಾಸ್ ಆಗಲೇ ಇಲ್ಲ ಅವ್ರು ಕೊಟ್ಟಿದ್ದ ಎಲ್ಲ ಆಪ್ಷನ್ಸ್ ಒಳಗೆ ಅಂದ್ರೆ ನಿನ್ನನ್ನು ಈ ಜಾಬ್ ಇಂದ ಹೊರಗಡೆ ಹಾಕಿಬಿಡ್ತಾರೆ. ನಿಮ್ಗೆ ಯಾವುದೇ ಗೌರ್ಮೆಂಟ್ ಜಾಬ್ ಸಿಗಂಗಿಲ್ಲ, ಕಂಟಿನ್ಯೂ ಹೊರ ಬಂದ್ಬಿಡ್ತೀರಿ. ಬಟ್ ಈ 2 ವರ್ಷದೊಳಗಡೆ ಈ 6 ಮಂತ್ಸ್ ಕೋರ್ಸ್ ಅನ್ನು ಪಡೆದು ಅವ್ರು ಇಟ್ಟಿರ್ತಕ್ಕಂಥ ಎಕ್ಸಾಮ್ನ 35-40% ಪಾಸ್ ಆದ್ರೆ ನೀವು ಕಂಟಿನ್ಯೂ ಆಗಿ ಗೌರ್ಮೆಂಟ್ ಎಂಪ್ಲಾಯ್ ಅಂತೇಳಿ ಕನ್ಸಿಡರ್ ಮಾಡಿ ಗೌರ್ಮೆಂಟ್ ಸರ್ವೇಯರ್ ಆಗ್ತೀರಿ. ಗೌರ್ಮೆಂಟ್ ಸರ್ವೇಯರ್ಗೆ ಬಹಳ 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 ರೆಸ್ಪೆಕ್ಟ್ ಅದ ಸೊಸೈಟಿ ಒಳಗಡೆ, ರೈಟಾ? ಬಿಕಾಸ್ ಅವ್ರು ಏನು ಕೆಲಸ ಮಾಡ್ತಾರ ಅನ್ನೋದು ನಿಮ್ಗೆ ಆಮೇಲೆ ಬೇಕಾದ್ರೆ ಹೇಳ್ತೀನಿ. ನಮ್ಮ ಒಬ್ಬ ಫ್ರೆಂಡ್ ಇದ್ದಾರೆ, ಅವ್ರಿಗೆ 5 years ಗೌರ್ಮೆಂಟ್ ಸರ್ವೇಯರ್ ಆಗಿ ಅವ್ರ ಎಕ್ಸ್ಪೀರಿಯನ್ಸ್ ಅದ. ಅವ್ರನ್ನ ಒಂದ್ಸತಿ ಮಾತಾಡ್ಕೊಂಡು ಅವ್ರ ಜೊತೆಗೆ ಬೇಕಾದ್ರೆ ಒಂದು ವಿಡಿಯೋ ಮಾಡಿ ನಿಮ್ಗೆ ಹಾಕ್ತೀನಿ, ರೈಟ್? ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ ಯಾವ ರೀತಿ ವರ್ಕ್ ಇರ್ತದ, ಏನು ರೆಸ್ಪೆಕ್ಟ್ ಇರ್ತದ, ಹೌದಾ, ನಿಮ್ಮ ಅಧಿಕಾರ ಏನೇನು ಇರ್ತದೆ ಅಂತೆಲ್ಲ ಹೇಳ್ತಾರೆ. ಭಾಳ ಚೆನ್ನಾಗಿರ್ತದೆ. ಅವ್ರ ಜೊತೆ ಕೇಳ್ತಾ ಇರ್ಬೇಕಾದ್ರೆ ನಮಗೂ ಖುಷಿ ಆಗ್ತದೆ. ಅಷ್ಟೊಂದು ಗೌರ್ಮೆಂಟ್ ಇವ್ರ ಮೇಲೆ ಅಷ್ಟು ಅಧಿಕಾರದ ಇದನ್ನು ಕೊಟ್ಟಿದ್ದಾರೆ ಅವ್ರಿಗೆ, ಅಧಿಕಾರವನ್ನು ಕೊಟ್ಟಿದ್ದಾರೆ, ಡಿಸಿಷನ್ ಮೇಕಿಂಗ್ ಅಧಿಕಾರವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಪಿಂಚಣಿ ಯೋಜನೆ ಅವೆಲ್ಲ ನ್ಯೂ ಸ್ಕೀಮ್ ಅದ, ದಟ್ ಇಸ್ ಯುವರ್ NPS. ಅದೆಲ್ಲ ಆಮೇಲೆ ಪಾಸ್ ಔಟ್ ಆದ್ಮೇಲೆ ನೀವು ಇನ್ನೊಂದ್ಸತಿ ನಾ ಇವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಪಾಸ್ ಆಗ್ರಿ. ₹750, ₹500, ₹250 ಫೀಸು ಬೇಸ್ಡ್ ಆನ್ ದ ಕ್ಯಾಟಗರಿ. ಎಕ್ಸಾಮಿನೇಷನ್ ನೋಡ್ರಿ, ಅಕ್ಟೋಬರ್ಗೆ ಎಕ್ಸಾಮಿನೇಷನ್ ಕರೀತಾರೆ. ಈಗ ಇದು ಜುಲೈ ಎಷ್ಟನೇ ತಾರೀಕು ಅಂದ್ರೆ ಈಗ ನಾವು ವಿಡಿಯೋ ಮಾಡ್ತಕ್ಕಂಥದ್ದು 12ನೇ ತಾರೀಕು, ರೈಟಾ? 12ನೇ ತಾರೀಕಿಂದ ಜುಲೈ, ನೆಕ್ಸ್ಟ್ 12ನೇ ತಾರೀಕು ಆಗಸ್ಟ್, ನೆಕ್ಸ್ಟ್ 12ನೇ ತಾರೀಕು ಆಗಸ್ಟ್, ಸೆಪ್ಟೆಂಬರು, 12ನೇ ತಾರೀಕು ಅಕ್ಟೋಬರ್, ಕರೆಕ್ಟಾ? ಸೆಪ್ಟೆಂಬರ್, ಅಕ್ಟೋಬರ್ ಅವ್ರು ಹೇಳಿದ್ರೆ 3ನೇ ತಾರೀಕು ಅಂತ ಹೇಳಿದ್ರೆ ಅಕ್ಟೋಬರ್ ತಿಂಗಳ ಬಿಟ್ಟು ಬಿಡ್ರಿ ನೀವು ಬೇಕಾದ್ರೆ. ಇಲ್ಲಿಂದ ಇಲ್ಲಿ 1 ತಿಂಗಳ 2 ತಿಂಗಳ ಒಂದು 20 ದಿವಸ, 2 ತಿಂಗಳ 20 ದಿವಸ 60 + 120 ಅಂತಂದ್ರೆ ಒಂದು 80 ಡೇಸ್ ಉಳಿದುಕೊಂಡದ ನಿಮ್ಮ ಹತ್ರ. 78 to 80 ಡೇಸ್ ಅಷ್ಟೇ ಉಳಿದದ. ಅಷ್ಟರೊಳಗಡೆ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಭಾಳ ಈಸಿ ಅದ, ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಹೇಳಿದ್ರೆ ಆಫ್ಲೈನ್ ಮೋಡ್ ಇರ್ತದೆ. ಕ್ವಶನ್ ಪೇಪರ್ ಕೊಟ್ಟು OMR ಶೀಟ್ ಕೊಡ್ತಾರೆ. 4 ಆಪ್ಷನ್ಸ್ಗಳು ಇರ್ತಾವೆ. 4 ಆಪ್ಷನ್ಸಲ್ಲಿ ಕರೆಕ್ಟ್ ಆಪ್ಷನ್ ಯಾವ್ದು ಅಂತ ಹೇಳಿ ಟಿಕ್ ಮಾಡ್ತೀರಿ. ಪ್ಲಸ್ 5ನೇ ಆಪ್ಷನ್ ಕೂಡ ಇರ್ತದೆ. ನೀವು ಇವ 4 ಆಪ್ಷನ್ ಟಿಕ್ ಮಾಡಲಿಲ್ಲ ಅಂತಂದ್ರೆ 5ನೇ ಆಪ್ಷನ್ ಟಿಕ್ ಮಾಡಲೇಬೇಕು. ಅಂಡರ್ಸ್ಟುಡ್? ಅಂದ್ರೆ ಎವ್ರಿ ಕ್ವಶನ್ಸ್ಗೆ ಅವ್ರು ಏನು ಮಾಡಿರ್ತಾರೆ, 5 ಬಬಲ್ಸ್ಗಳನ್ನು ಕೊಟ್ಟಿರ್ತಾರೆ. ಇದು ಉತ್ತರ 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 ಉತ್ತರ. ಈ 4 ಒಳಗಡೆ ಒಂದು ಸರಿಯಾದ ಉತ್ತರವನ್ನು ನೀವು ಬಬಲ್ ಮಾಡ್ತೀರಿ. ಅಕಸ್ಮಾತ್ ಆಗಿ ನಿನಗೆ 5ರೊಳಗಡೆ ಇವು ಕ್ವಶನ್ ಗೊತ್ತಿದ್ದಿಲ್ಲ ಅಂತಂದ್ರೆ ನೀನು ಏನು ಮಾಡಬೇಕು, ನಾಟ್ ಆನ್ಸರ್ಡ್ ಅಂತೇಳಿ ಒಂದು ಬಬಲ್ನ ಮಾಡಬೇಕು. ಒಟ್ಟಾರೆ ನೀನು ಒಂದು ಬಬಲ್ಸನ್ನು ಒಂದು ಕ್ವಶನ್ಗೆ ಮಾಡಲೇಬೇಕು. ಓಕೆ, ಇದು ಏನಾದರೂ ಸರಿಯಾಗಿತ್ತು ಅಂದ್ರೆ ನಿನಗೆ 1 ಮಾರ್ಕ್ಸ್ ಅಲಾಟ್ ಆಗ್ತದೆ. ಇದು ತಪ್ಪಾಗಿತ್ತು ಅಂತಂದ್ರೆ -0.25 ಮಾರ್ಕ್ಸ್ ಅಲಾಟ್ ಆಗ್ತದೆ. ಈಗ ಇದರೊಳಗಡೆ ಯಾವುದೇ ರೀತಿಯ ಆಪ್ಷನ್ಸನ್ನು ಆನ್ಸರ್ ಮಾಡಿಲ್ಲ ನೀನು ಅಥವಾ ನಾಟ್ ಆನ್ಸರ್ಡ್ ಅನ್ನು ಟಿಕ್ ಮಾಡಿದ್ರೆ ನಿನಗೆ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಆಗಂಗಿಲ್ಲ. ಅಕಸ್ಮಾತ್ ಆಗಿ ನೀನು 5 ಬಬಲ್ಸನ್ನು ಹಾಗೇ ಬಿಟ್ಟು ಬಂದಿದ್ದಿ ಅಂದ್ರೆ ಇದನ್ನೇನದು ನಾಟ್ ಆನ್ಸರ್ಡ್ನೂ ಹಾಕಿಲ್ಲ, 5 ಆಪ್ಷನ್ ಹಾಕಿಲ್ಲ ಅಂದ್ರೆ ಮತ್ತೆ ನಿನಗೆ -0.25 ಮಾರ್ಕ್ಸನ್ನು ತೆಗಿತಾರೆ. ಇದು ನೆನಪಿರಬೇಕು. ಹಾಗಾಗಿ ನೀವು ಅಟ್ ದ ಎಂಡ್ ಆಫ್ ದ ಎಕ್ಸಾಮಿನೇಷನ್ ನೀವು ಪೂರಾ ಅದನ್ನು ಹಾಕಲೇಬೇಕು. ಅಂಡರ್ಸ್ಟುಡಾ? ಓಕೆ, ನೆಕ್ಸ್ಟ್ 3 ಎಕ್ಸಾಮಿನೇಷನ್ಸ್ ಬಗ್ಗೆ ಇವ್ರು ಹೇಳ್ತಾ ಇದ್ದಾರೆ. 3 ಎಕ್ಸಾಮಿನೇಷನ್ಸ್ ಯಾವ್ಯಾವ ಅಂತಂದ್ರೆ ಒಂದು ಪತ್ರಿಕೆ 1 ಇರ್ತದ, ಸಾಮಾನ್ಯ ಜ್ಞಾನ ಜನರಲ್ ಸ್ಟಡೀಸು. ಪತ್ರಿಕೆ 2 ಅದ, ನಿರ್ದಿಷ್ಟ ಪತ್ರಿಕೆ ಅಂದ್ರೆ ಸ್ಪೆಸಿಫಿಕ್ ಪೇಪರ್ ಮತ್ತು ಸಿವಿಲ್ ಇಂಜಿನಿಯರಿಂಗ್ ಅವ್ರಿಗೆ ಇವ್ರಿಗೆ ಏನು ಕೇಳಂಗಿಲ್ಲ, ಒಂದು ಸ್ಪೆಸಿಫಿಕ್ ಅದ, ಅದನ್ನ ಆಮೇಲೆ ಹೇಳ್ತೀನಿ. ಜನರಲ್ ಸ್ಟಡೀಸ್ ಅಂತೂ ಆಸ್ ಯೂಶುವಲ್ ಜನರಲ್ ಸ್ಟಡೀಸ್ ಅದ. ನಂತರದಲ್ಲಿ ತಿಳಿಸಲು ಕನ್ನಡ ಭಾಷಾ ಪರೀಕ್ಷೆ ಒಂದದ, ಇದನ್ನ ಆಮೇಲೆ ಹೇಳ್ತೀನಿ ಅಂತ ಹೇಳ್ಯಾರ. ಬಟ್ ಆದ್ರೂ ಅದರ ಡೇಟ್ ಆಮೇಲೆ ಹೇಳ್ತೀನಿ ಅಂತ ಹೇಳ್ಯಾರ ಅವರು. ಬಟ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಬರೆದಿದ್ದಾರೆ. ಏನಂತಂದ್ರೆ ಅಭ್ಯರ್ಥಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ, ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಸೆಕೆಂಡರಿ ಬೋರ್ಡ್ ಅದಲ್ಲ, ಅವ್ರು ನಡೆಯುವ SSLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರದಲ್ಲಿ ಅದಕ್ಕೆ ತತ್ಸಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಂತ ಏನಾದರೂ ಇದ್ರೆ, ಅಥವಾ SSLCಗಿಂತ ಉನ್ನತ ಮಟ್ಟದಲ್ಲಿ ಅಂದ್ರೆ PUC ಒಳಗಡೆ ಕನ್ನಡ ವಿಷಯವನ್ನು ಪ್ರಥಮ ಮತ್ತು ದ್ವಿತೀಯ ಭಾಷೆಯಾಗಿ ಅಭ್ಯಾಸ ಮಾಡಿದ್ದರೆ, ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂತಹ ಪರೀಕ್ಷೆಗಳನ್ನು ಪಾಸು ಮಾಡಿದ್ದರೆ, ಕನ್ನಡ ಮೀಡಿಯಂ ಇದ್ದರೆ, ಅಥವಾ ಆಯೋಗ ಅಥವಾ ಇನ್ನಿತರ ಯಾವುದೇ ಆಯ್ಕೆ ಪ್ರತಿಕಾರದರು ಅಂದ್ರೆ KPSC ಅವರು ಇರ್ಬೋದು, ಅಥವಾ ಈ ಹಿಂದೆ KE ದವರು ಇರ್ಬೋದು, ಇವ್ರು ಯಾರಾದರೂ ನಿಮಗೆ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಕಟ್ಟಿ ಪಾಸ್ ಮಾಡ್ಕೊಂಡಿದ್ರೆ, ಅಂಥವ್ರು ಯಾರು ಇದ್ರೆ, ಓಕೆ, ಈ ಹಿಂದೆ ನಡೆಸಿದ ಕನ್ನಡ ಭಾಷೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅಂತ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗುತ್ತದೆ. ಅಂದ್ರೆ ಅಂಥವ್ರಿಗೆ ಇದು ಬೇಕಾಗಿಲ್ಲ. ನೋಡ್ರಿ ಏನೇನು ಹೇಳ್ರಿ, SSLC ಒಳಗಡೆ ಅಥವಾ PUC ಒಳಗಡೆ ಅಥವಾ ತತ್ಸಮಾನ ಗೌರ್ಮೆಂಟ್ ರಿಕಗ್ನೈಸ್ಡ್ ಒಳಗಡೆ ನೀವೇನ್ ಮಾಡಬೇಕು, ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನ ನೀವು ಕನ್ನಡ ಓದಿದ್ರೆ ಈ ಎಕ್ಸಾಮ್ ಬರೆಯೋ ಅವಶ್ಯಕತೆ ಇಲ್ಲ. ಒಂದೇದು. ಎರಡನೇದು ಏನಪ್ಪಾ ಅಂತಂದ್ರೆ, ಸರ್ ನಂದು ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಐತ್ರಿ, ಫಸ್ಟ್ ಲ್ಯಾಂಗ್ವೇಜ್ ಮರಾಠಿ, ಸೆಕೆಂಡ್ ಲ್ಯಾಂಗ್ವೇಜ್ ಸಂಸ್ಕೃತ ಹಿಂಗಿತ್ತು, ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷು, ಸೆಕೆಂಡ್ ಲ್ಯಾಂಗ್ವೇಜ್ ಸಂಸ್ಕೃತ, ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಹಿಂಗಿತ್ತಂದ್ರೆ ಅಂತ ಹುಡುಗರು ಏನ್ ಮಾಡಬೇಕು, ಕರ್ನಾಟಕದವರು ಆಲ್ರೆಡಿ KEA KPSC ಅವರು ಕಂಪಲ್ಸರಿ ಕನ್ನಡ ಅಂತ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ್ರೆ ಅದ್ರೊಳಗೆ ಪಾಸ್ ಆಗಿದ್ರೆ ಓಕೆ. ಇಲ್ಲ ಅಂತಂದ್ರೆ ಅಂಥವ್ರು ಏನ್ ಮಾಡ್ಬೇಕಂದ್ರೆ ಈ ಎಕ್ಸಾಮ್ ಅನ್ನ ಬರ್ಕೊಳ್ಬೇಕಾಗ್ತದೆ. ಓಕೆ, ಪರ್ಟಿಕ್ಯುಲರ್ ಕೇಸಸ್ ನೀವು ಯಾವ ಇದ್ರೆ ನನ್ನ ಜೊತೆ ಡಿಸ್ಕಸ್ ಮಾಡ್ರಿ. ಓಕೆ, ಅದರ್ವೈಸ್ ಯು ವಿಲ್ ರೈಟ್ ಇಟ್. ಅರ್ಥಾಯ್ತಾ? ಓಕೆ, ಸಾಮಾನ್ಯ ಜ್ಞಾನ ಅಂತಂದ್ರೆ ಏನು ಅಂತಂದ್ರೆ ಇದು ಗ್ರೂಪ್ C ಜಾಬ್ ಆಗಿರೋದ್ರಿಂದ ಗ್ರೂಪ್ C ಈಕ್ವಿಲೆಂಟ್ ನೀವು ನೋಡ್ಕೊಂತಿರ್ಬೇಕು. ಓಕೆ, ನಾವು ಗ್ರೂಪ್ B ಅಂತಂದ್ರೆ ಯಾವಾಗ ಹೇಳ್ರಿ, ಗ್ರೂಪ್ B ಎಕ್ಸಾಮಿನೇಷನ್ಸ್ ಅಂತಂದ್ರೆ KE ಅಥವಾ KPSC ಕಂಡಕ್ಟ್ ಮಾಡ್ತಕ್ಕಂತಹ ಅಸಿಸ್ಟೆಂಟ್ ಇಂಜಿನಿಯರ್ ಇರ್ಬೋದು, ಅಥವಾ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು. ಇದು ಗ್ರೂಪ್ A ಆಗೋದು, ಐ ಥಿಂಕ್, ಐ ಡೋಂಟ್ ನೋ ಕ್ಲಿಯರ್ಲಿ. ಅಥವಾ ತಹಸೀಲ್ದಾರ್ ಇಸ್ ಆಲ್ಸೋ ಗ್ರೂಪ್ B. KS ಕಮಿಷನರ್ ಅಂತ ಬರ್ತದ, ಅವು ಆಮೇಲೆ ಅವ್ರು ಗ್ರೂಪ್ A ಆಗ್ತಾರ, ಬಟ್ ಗ್ರೂಪ್ B ನೇ ಬರ್ತದ. ಅಥವಾ ಗೌರ್ಮೆಂಟ್
ಪಾಲಿಟೆಕ್ನಿಕ್ ಲೆಕ್ಚರ್ಸ್ ಇರ್ಬೋದು, ಐ ಥಿಂಕ್ ಅವ್ರು ಗ್ರೂಪ್ ಬಿ ಬರ್ತಾರೆ, ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಗ್ರೂಪ್ ಬಿ ಬರ್ತಾರೆ, ಇವರೆಲ್ಲ ಗ್ರೂಪ್ ಬಿ. ಇವ್ರಿಗೆ ಈಕ್ವಲೆಂಟ್ ಆಗಿ ಓದೋ ಅವಶ್ಯಕತೆ ಇಲ್ಲ. ಗ್ರೂಪ್ ಸಿ ಅವ್ರಿಗೆ ಈಕ್ವಲೆಂಟ್ ಆಗಿ ನೀವು ಜನರಲ್ ಸ್ಟಡೀಸ್ ಅನ್ನು ಓದ್ಕೊಳ್ಬೇಕು. ನಾನು ನಿಮ್ಗೆ ಒಂದೇ ಮಾತಾಡ್ತೀನಿ, ಜನರಲ್ ಸ್ಟಡೀಸ್ ಒಳಗಡೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಅಂದ್ರೆ ಕರೆಂಟ್ ಅಫೇರ್ಸ್ ಅಂತ ಹೇಳಿದ್ರೆ ಇದು ಒಂದೇ ನೋಡಪ್ಪ ಟಫ್ ನಿಮ್ಗೆ ಇರೋದು, ಉಳಿದೆಲ್ಲ ಭಾಳ ಈಸಿ. ದೈನಂದಿನ ಗ್ರಹಿಕೆಯ ವಿಷಯಗಳನ್ನು ಕೂಡ NCERT ಬುಕ್ಸ್ ಅನ್ನು ಓದ್ರಿ. NCERT ಬುಕ್ಸ್ 6th ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್. ಭಾರತದ ಸಂವಿಧಾನ ಸ್ಥೂಲ ನೋಟದ ವಿಷಯಗಳು ಇದನ್ನು ಕೂಡ NCERT ಅಲ್ಲಿ ಒಂದು ಬುಕ್, ಐ ಥಿಂಕ್ ನಿಮ್ಗೆ ಆಮೇಲೆ ನಾನು ಡೀಟೇಲ್ ಹೇಳ್ತೀನಿ. ಐ ಥಿಂಕ್ ಫಸ್ಟ್ PUC ಒಳಗಡೆ ಚೆನ್ನಾಗಿ ಕವರ್ ಆಗ್ತದೆ ಭಾರತ ಸಂವಿಧಾನ. ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಇದನ್ನು ಕೂಡ ನಿಮಗೆ NCERT ಒಳಗೆ ಸಿಗ್ತದೆ. ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು NCERT ಅಲ್ಲಿ ಸಿಗ್ತದೆ. ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು NCERT ಅಲ್ಲಿ ಸಿಗ್ತದೆ. ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಷಯಗಳು. ಇದು ಸ್ವಲ್ಪ ಬೇರೆ ಕಡೆ ಸರ್ಚ್ ಮಾಡ್ಕೊಂಡು ನೋಡ್ಕೊಳ್ಬೇಕಾಗ್ತದೆ, NCERT ಸಫಿಷಿಯಂಟ್ ಆಗಲ್ಲ. ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು ಒಂದು 20-30% NCERT ಒಳಗೆ ಕವರ್ ಆಗ್ತದೆ, ಉಳಿದೆಲ್ಲ ನಿಮಗೆ ಕರೆಂಟ್ ಅಫೇರ್ಸ್ ಒಳಗೆ ಓದ್ಕೋಬೇಕಾಗ್ತದೆ. ಓಕೆನಾ? ಇಷ್ಟನ್ನ ನೀವೇನು ಮಾಡಬೇಕು, ಈಸಿ ಆಗ್ಯದ, ಏನು ಪ್ರಾಬ್ಲಮ್ ಇಲ್ಲ. ಓವರ್ ಆಲ್ ಹೇಳಬೇಕಿತ್ತು ಅಂದ್ರೆ ಹಿಸ್ಟ್ರಿ ಓದ್ಕೊಳ್ಬೇಕು, ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಇಂಡಿಯಾದ ಹಿಸ್ಟ್ರಿ. ನೆಕ್ಸ್ಟ್ ಜಿಯೋಗ್ರಫಿ ಓದ್ಕೋಬೇಕು, ಭಾಳ ಇಂಪಾರ್ಟೆಂಟ್ ಅದ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಓದ್ಕೊಳ್ರಿ. ಇದಾದ್ಮೇಲೆ ಒಂದಿಷ್ಟು ಇದ್ರೊಳಗಡೆ ಏನು ಪ್ರಾಬ್ಲಮ್ ಹೇಳಿದ್ರೆ ಅವನು ಸ್ವಲ್ಪ ನೋಡ್ಕೊಳ್ರಿ, ರೈಟಾ? ನೆಕ್ಸ್ಟ್ ನಿರ್ದಿಷ್ಟ ಪತ್ರಿಕೆ ಪಠ್ಯಕ್ರಮ ಪ್ರತ್ಯೇಕವಾಗಿ ಪ್ರಕಟಿಸಲಾಗಿದೆ. ಲಾಸ್ಟ್ಗೆ ಅದು ನಾನು ನಿಮ್ಗೆ ಹೇಳ್ತೀನಿ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಯಾಗಿ ಕನಿಷ್ಠ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಕನಿಷ್ಠ ಅಂಕಗಳು ಗಳಿಸದ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆಗೆ ಅನರ್ಹರಾಗುತ್ತಾರೆ ಅಂತ ಹೇಳಿದ್ರು. ಇದು ಹೊಸ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದು ಈ ಹಳೆ ನೋಟಿಫಿಕೇಶನ್ಸ್ ಒಳಗಡೆ ಎಲ್ಲ ಏನಾಗ್ತಿದ್ವು ಅಂತಂದ್ರೆ, ಈಗ ಒಂದು 5 ಪೋಸ್ಟ್ ಇದ್ವಪ್ಪ ವೇಕೆನ್ಸಿ ಅಂತಂದ್ರೆ, ಈಗ ಹುಡುಗರು ಸ್ಕೋರ್ ಮಾಡ್ತಾರೆ 100ಕ್ಕೆ ಒಬ್ಬ 90 ಸ್ಕೋರ್ ಮಾಡ್ಯಾನ, ಒಬ್ಬ 80 ಸ್ಕೋರ್ ಮಾಡ್ಯಾನ, ಒಬ್ಬ 75, ಒಬ್ಬ 35, ಒಬ್ಬ 36, ಒಬ್ಬ 41 ಹಿಂಗೆ ಸ್ಕೋರ್ ಮಾಡ್ಯಾರ. 33 ಇನ್ನೊಂದು 25 ಸ್ಕೋರ್ ಮಾಡಿದ್ರೆ ಏನ್ ಮಾಡ್ಬಿಡ್ತಾರೆ, ಟಾಪ್ 5 ಅಂತ ತೊಗೊಂಡ್ಬಿಡ್ತಾರೆ. ಟಾಪ್ 5 ಮೆಂಬರ್ಸ್ನ ರಿಕ್ರೂಟ್ಮೆಂಟ್ ಮಾಡ್ಬಿಡ್ತಾರೆ. ನೋಡಿ, ಟಾಪ್ 5 90 ಇದ್ದವನು ಒಳಗದಾನ, 33 ಇದ್ದವನು ಒಳಗದಾನ, ಹಿಂಗೆ ಇರ್ತೈತಿ. ಅರ್ಥ? ಇದನ್ನು ಕಟ್ ಆಫ್ ಅಂದ್ಬಿಡ್ತಾರೆ. ಬಟ್ ಇವ್ರು ಏನು ಶಣತನ ಮಾಡಿದ್ರೆ 35% ಪಾಸಿಂಗ್ ಇಟ್ಬಿಟ್ರೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗಡೆ ಪಾಸಿಂಗ್ ಇಟ್ಟಾರ ಅಂದ್ರೆ ನೀವು 35ಕ್ಕಿಂತ ಮೇಲ್ಗಡೆ ಮಾರ್ಕ್ಸ್ ತಗೊಳ್ಳೇಬೇಕು. ಹಂಗಿದ್ದಾಗ ನೀವು ರಿಕ್ರೂಟ್ಮೆಂಟ್ ಒಳಗಡೆ ಅರ್ಹರಾಗ್ತೀರಿ. 35ಕ್ಕಿಂತ ಕೆಳಗಡೆ ಬಂದ್ರೆ ನೀವು ಅರ್ಹರಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಪೋಸ್ಟ್ ಅದಾವ 560 ಮಂದಿ, ಅಪ್ಲಿಕೇಶನ್ ಹಾಕಿದ್ರ 1 ಲಕ್ಷ ಮಂದಿ ಅಂತ ತಿಳ್ಕೊಡ್ರಿ. 1 ಲಕ್ಷ ಜನ ಹಾಕಿದ್ರ ಅಂತ ತಿಳ್ಕೊಡ್ರಿ. ಕ್ವಶನ್ ಪೇಪರ್ ಟಫ್ ಬಂದ್ಬಿಟ್ಟೈತಿ. ಆ ಕ್ವಶನ್ ಪೇಪರ್ ಒಳಗಡೆ ಎಲ್ಲರೂ ಫೇಲ್ ಆಗ್ಯಾರ. ಓನ್ಲಿ 55 ಮಂದಿ ಮಾತ್ರ 35%ಗಿಂತ ಜಾಸ್ತಿ ಸ್ಕೋರ್ ಮಾಡ್ಯಾರ ಅಂದ್ರೆ ಈ 55 ಮಂದಿನ ಅಷ್ಟೇ ತಗೊಂತಾರ ಅವರು. 560 ಮಂದಿನ ರಿಕ್ರೂಟ್ಮೆಂಟ್ ಮಾಡ್ಕೊಳಂಗಿಲ್ಲ, ಎಲ್ಲರೂ ಹೊರಗೆ ಹಾಕ್ಬಿಡ್ತಾರೆ. ನಡ್ರ ಕಡೆ ಆಯ್ತಾ? ಓನ್ಲಿ 55 ಮೆಂಬರ್ಸ್ ಮಾತ್ರ ರಿಕ್ರೂಟ್ ಮಾಡ್ಕೊತಾರೆ. ಬಿಕಾಸ್ ಅವ್ರು ಹೇಳ್ತಕ್ಕಂಥ ನೋಟಿಫಿಕೇಶನ್ ಒಳಗಡೆ 35% ಎಲಿಜಿಬಿಲಿಟಿ ಇಟ್ಟಾರ. ಆಯ್ತಾ? ಹಾಗಾಗಿ ಸ್ವಲ್ಪ ಚೆನ್ನಾಗಿದ್ನ ಸ್ಕೋರ್ ಮಾಡ್ಕೊಳ್ರಿ. ಋಣಾತ್ಮಕ ಮೌಲ್ಯಮಾಪನ 0.25 ನೆಗೆಟಿವ್ ಮಾರ್ಕಿಂಗ್ ಅದ. ನೀವು ನಾಟ್ ಆನ್ಸರ್ಡ್ ಕೂಡ ಹಾಕ್ಲಿಲ್ಲ ಅಂದ್ರೂ ಕೂಡ ನೆಗೆಟಿವ್ ಮಾರ್ಕಿಂಗ್ ಇರ್ತದೆ. ಅರ್ಹತಾ ಷರತ್ತುಗಳು ಇವಂತೂ ನೀವೆಲ್ಲ ಫುಲ್ಫಿಲ್ ಮಾಡಿರ್ತೀರಿ. ನೆಕ್ಸ್ಟ್ ಜಾತಿ ಅವೆಲ್ಲವನ್ನು ನೀವು ಒಂದ್ಸತಿ ಪಾಸ್ ಔಟ್ ಆಗ್ರಿ, ಅದು ಎಕ್ಸಾಮ್ ಪಾಸ್ ಆಗ್ರಿ. ಅದಾದ್ಮೇಲೆ ನಿಮಗೆ ಇವೆಲ್ಲವನ್ನು ಓದಿದ್ರೆ ಅರ್ಥ ಆಗ್ತದೆ. ಈಗ ಓದುವ ಅವಶ್ಯಕತೆ ಇರಂಗಿಲ್ಲ. ಗ್ರಾಮೀಣ ಅಭ್ಯರ್ಥಿ, ಕನ್ನಡ ಮಾಧ್ಯಮ, ಇವೆಲ್ಲ ಜನರಲ್ ಆಗಿ ಏನೇನಿದ್ದು ಅಲ್ಲ, ಬೇರೆ ಎಕ್ಸಾಮ್ಸ್ ಏನಿದ್ದು ಅವೇ ಇರ್ತದೆ. ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ರೈಟ್? ಆಲ್ರೆಡಿ ಗೌರ್ಮೆಂಟ್ ಎಂಪ್ಲಾಯ್ ಇದ್ರಿ ನೀವು ಒಂದು ಸಂಸ್ಥೆ ಒಳಗೆ ಮತ್ತೆ ಎಕ್ಸಾಮ್ ಬರೀತಿದ್ರಿ ಅಂದ್ರೆ ಸೇವೆಯಲ್ಲಿ ಅಭ್ಯರ್ಥಿಗಳು ಆಯ್ಕೆಯಾದ ನಿರಾಕ್ಷೇಪಣ ಪ್ರಮಾಣ ಪತ್ರವನ್ನು ಪಡೆದು ನೇಮಕಾತಿ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು ಅಂತ ಹೇಳ್ತಾರೆ. ಆಲ್ರೆಡಿ ಎಂಪ್ಲಾಯ್ ಇದ್ರೆ ಅದು ಒಂದು ತಗೊಳ್ಬೇಕು. ವಿಶೇಷ ಸೂಚನೆಗಳನ್ನು ನೋಡ್ಕೊಳ್ರಿ. ಹೆಚ್ಚಿನ ಮಾಹಿತಿಗಾಗಿ ಈ ಫೋನ್ ನಂಬರ್ಗೆ ಫೋನ್ ಮಾಡ್ಬೋದು, ಅಥವಾ ನನಗೆ ಫೋನ್ ಮಾಡ್ಬೋದು. ದೂರನಡತೆ ಮಾಡ್ಕೊಳ್ಬೇಡ್ರಿ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಒಂದಲ್ಲ. ಓಕೆ, ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಇದು ಏನಂತಂದ್ರೆ, ಇದು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಬಿಟ್ಟಿದ್ದಾರೆ ಅವರು. ಅವ್ರು ಹೇಳಿದ ಪ್ರಕಾರ 560 ಪೋಸ್ಟ್ RPC ಅಂತೇಳಿ. RPC ಅಂತಂದ್ರೆ ನಿಮ್ಗೆ ಹೈದರಾಬಾದ್ ಕರ್ನಾಟಕ ಹುಡುಗರಲ್ಲ, ಜನರಲ್ ಟೋಟಲ್ ಎಂಟೈರ್ ಆಲ್ ಜಿಲ್ಲೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು RPC ಅವರು. ಇನ್ನೊಂದು ನೋಟಿಫಿಕೇಶನ್ ಅದ, ಅದರೊಳಗಡೆ 190 ಪೋಸ್ಟ್ಗಳು ಓನ್ಲಿ ಫಾರ್ ಹೈದರಾಬಾದ್ ಕರ್ನಾಟಕ ಹುಡುಗರಿಗೆ. ಇದು RPC ಅದ, ಕರ್ನಾಟಕದ ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು. 560 ಹೇಳಿದ್ರೆ ಓಕೆ ಸರ್ 560 ಪೋಸ್ಟ್ ಅದಾವಲ್ರಿ ಅಂತೇಳಿ ಕೆಲವರು ಭಾಳ ಗಾಬರಿಯಾಗಿ ಬಂದು ನನಗೆ ಹೇಳ್ತಿರ್ತಾರೆ. ನಾ ಅವ್ರಿಗೆ ಹೇಳ್ತೀನಿ, ಅಷ್ಟು ಪೋಸ್ಟ್ ಇಲ್ಲಪ್ಪ, ನಿನಗೆ ಎಷ್ಟು ಅದಾವೆ ಹೇಳು ಅಂತ ಕೇಳ್ತೀನಿ. ಹಂಗಂದ್ರೆ ಏನ್ರಿ ಸರ್? ಈಗ ನಂದು ಹೇಳ್ತೀನಿ ನೋಡ್ರಿ. ನಾ ಏನಾದ್ರೂ ಎಕ್ಸಾಮ್ ಬರೀತಿದ್ದೆ ಅಂದ್ರೆ, ನಾನು ಕನ್ನಡ ಮಾಧ್ಯಮದಲ್ಲಿ ಓದಿದ ವಿದ್ಯಾರ್ಥಿ, ನಾನು 3Bಗೆ ಸೇರಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿ, ಮತ್ತೆ ಇವೆರಡೇ ನಾನು ರಿಸರ್ವೇಷನ್ಸ್. ಇವೆರಡೇ ನನ್ನ ರಿಸರ್ವೇಷನ್ಸ್ ಅಂದ್ರೆ ನಾನು 560 ಪೋಸ್ಟ್ ಅದಾವಂತ ಹೇಳಬಾರ್ದು. ನಾನು ಎಷ್ಟು ಎಲಿಜಿಬಲ್ ಆಗ್ತೀನಿ ಗೊತ್ತಾ? 3B ಅಂತಂದ್ರೆ ನಾನು 5 ಪೋಸ್ಟ್ ಇಲ್ಲಿ, ಮಹಿಳೆ ಎಲ್ಲ, ಗ್ರಾಮೀಣ ಎಲ್ಲ, ಮಾಜಿ ಎಲ್ಲ, ಕನ್ನಡ ಎಲ್ಲ 6 ಪೋಸ್ಟ್ ಇಲ್ಲಿ, 5 + 1 6 ಪೋಸ್ಟ್ ಇಲ್ಲಿ ಎಲಿಜಿಬಲ್ ಆಗಿದ್ದೀನಿ. ಪ್ಲಸ್ ಸಾಮಾನ್ಯಕ್ಕೂ ನಾನು ಎಲಿಜಿಬಲ್ ಆಗಿರ್ತೀನಿ. ಇಲ್ಲಿ 45, ಇದು ಇಲ್ಲ, ಇದು ಇಲ್ಲ, ಇದು ಇಲ್ಲ, ಇದು ಒಂದು 14. ಎಷ್ಟಾದ್ ನೋಡಿ ಇದನ್ನ ಕೂಡ್ಸು. 45 + 14 65 ಪೋಸ್ಟ್ಗಳು ಬರ್ತಾವೆ. ರೈಟಾ? 45 + 65 ಆಯ್ತಾ? 65 ಪೋಸ್ಟ್ಗಳು ಮಾತ್ರ ನಾನು ಎಲಿಜಿಬಲ್ ಅಪ್ಪ. 560 ಅಂತ ಹೇಳಿ ಖುಷಿ ಪಡೋ ಅವಶ್ಯಕತೆ ಇಲ್ಲ. ಕನ್ನಡ ಮೀಡಿಯಂ ಮತ್ತು 3B ಇರತಕ್ಕಂಥ ವಿದ್ಯಾರ್ಥಿಗಳು ಕೇವಲ ಇಷ್ಟು ಪೋಸ್ಟ್ಗಳಿಗೆ ಮಾತ್ರ ಎಲಿಜಿಬಲ್ ಇರ್ತೀನಿ. ಇಷ್ಟರೊಳಗಡೆ ಬರ್ಬೇಕು ನನ್ನ ರ್ಯಾಂಕಿಂಗ್. ಅಕಸ್ಮಾತ್ ಆಗಿ ಲೇಡೀಸ್ ಇದ್ರಪ್ಪ, ನಿಮ್ಗೆ ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಯಾರು ಸರ್ ನಾನು 3B ಬೇಡ 2A ಅಂತ ತಿಳ್ಕೊಡ್ರಿ. ನೀವು 2A ಒಂದು ಹುಡುಗಿ, ಆಮೇಲೆ ವುಮನ್, ಓಕೆನಾ? ಮತ್ತೆ ಕನ್ನಡ ಮೀಡಿಯಂ KMC ಅದ, ಗ್ರಾಮೀಣ ಅದ ಇಲ್ಲ, ಗ್ರಾಮೀಣ ಇಲ್ಲ, ಈ ರೀತಿ ಇದ್ದಂಥ ವಿದ್ಯಾರ್ಥಿಗಳಿದ್ರಿ ಅಂದ್ರೆ ನಿಮ್ದು ಏನಾಗುತ್ತೆ ನೋಡ್ಕೊಳಂತ್ರಿ. ಫಸ್ಟ್ ಇಲ್ಲಿಂದ ಬರ್ತೀರಿ. 2A ಕ್ಯಾಟಗರಿ ಅದ ನೋಡ್ರಿ.
ಪ್ರವರ್ಗ 2A ಇದು 2A ಕೆಟಗರಿ. ನಿಮಗೆ ಇತರೆ ಒಳಗಡೆ 14 ಪೋಸ್ಟ್ ನಿಮ್ಮವು ಇವು. ಮಹಿಳೆ ಆಗಿರೋದ್ರಿಂದ 28 ಪೋಸ್ಟ್ಗಳು ನಿಮ್ಮವು ಇವು. ಗ್ರಾಮೀಣ ಇಲ್ಲ, ಮಾಜಿ ಸೈನಿಕ ಇಲ್ಲ ಮತ್ತು ಕನ್ನಡ ಮಾಧ್ಯಮ ಇರೋದ್ರಿಂದ 4 ಪೋಸ್ಟ್ಗಳು ನಿಮ್ಮವು ಇವು. ಇದು ಆದ್ಮೇಲೆ ನಿಮಗೆ ಮತ್ತೆ ನಿಮ್ಗೆ ಯಾವ ಪೋಸ್ಟ್ಗಳು ಸಿಗ್ತಾವ ಅಂತಂದ್ರೆ ಸಾಮಾನ್ಯದೊಳಗೆ ನೀವು ಎಲಿಜಿಬಲ್ ಇರ್ತೀರಿ, ಮತ್ತೆ ಸಾಮಾನ್ಯ ಮಹಿಳೆ ಒಳಗಡೆ ಎಲಿಜಿಬಲ್ ಇರ್ತೀರಿ, ಮತ್ತೆ ಕನ್ನಡ ಮೀಡಿಯಂ ಒಳಗಡೆ ಎಲಿಜಿಬಲ್ ಇರ್ತೀರಿ. ಎಷ್ಟಾಗ್ತದ 14 + 28 + 4 + 45 92 14 197 ಪೋಸ್ಟ್ಗಳಿಗೆ ಯು ಆರ್ ಎಲಿಜಿಬಲ್. ನೀವು 197 ಪೋಸ್ಟ್ಗಳಿಗೆ ಎಲಿಜಿಬಲ್ ಆಗಿರ್ತಕ್ಕಂಥವ್ರು. ಅಂಡರ್ಸ್ಟುಡಾ? ಓಕೆ ಸರ್, ನಾನು SC ಹುಡುಗ ಇದ್ದೀನಿ ಸರ್ ಅಂತೇಳಿ, ಹುಡುಗ ಬಾಯ್ SC ಇದೆಯಾ ಸರ್? ಕನ್ನಡ ಮೀಡಿಯಂ ಇಲ್ಲ, ಗ್ರಾಮೀಣ ಇಲ್ಲ, ಏನೂ ಇಲ್ಲ ಸರ್. ಹಂಗಾರೆ ನಾನು ಕೇಳ್ತೀನಿ ಸರ್ SC ಒಳಗೆ ಯಾವ್ದಪ್ಪ ನಿಂದು? SC ಒಳಗಡೆ SCA ಅಂತ ಈ ಮತ್ತೆ ಕೆಟಗರಿ ಮಾಡಿರಲ್ಲ, SCA ಇಷ್ಟ ಐತ್ರಿ ಸರ್ ನಂದಂತಂದ್ರೆ ನೀನು ಎಷ್ಟು ಬರ್ತದೆ ನೋಡು, ಎಲ್ಲ ಇರಂಗಿಲ್ಲ ನಿನಗೆ ಅವಾಗ. ಪ್ರವರ್ಗ ಪರಿಶಿಷ್ಟ ಜಾತಿ A ಅಂತ ಹೇಳ್ತಾ ಇದೆಯಾ, ಇತರೆ ಒಳಗಡೆ ಬರ್ತೀಯಾ, ನೀನು ಮಹಿಳೆ ಅಲ್ಲ, ನೀನು ಗ್ರಾಮೀಣ ಅಲ್ಲ, ಮಾಜಿ ಸೈನಿಕ ಅಲ್ಲ, ಕನ್ನಡ ಮೀಡಿಯಂ ಅಲ್ಲ, ಯಾರು ಅಲ್ಲ, ನೀನು ಬಿಟ್ಬಿಡ. ಈಗ ನೀವು 4 ಅಷ್ಟೇ ಇಲ್ಲಿ ಬಂದು. ಓಕೆನಾ? ನೆಕ್ಸ್ಟ್ ಇಲ್ಲಿ ಬರ್ತೀಯಾ, ಸಾಮಾನ್ಯದೊಳಗಡೆ 40, ಇದು 92, ಇದು ಸಾರಿ ಇದಿಲ್ಲ 40, ಇದು 45 ಅಷ್ಟೇ. ಈ 45 + ಈ 4 ಎರಡು ಕೂಡಿಸಿದ್ರೆ 49, ಓನ್ಲಿ 49 ಪೋಸ್ಟ್ಗಳಿಗೆ ಮಾತ್ರ ನೀನು ಎಲಿಜಿಬಲ್ ಇದೆಯಾ? ನಾವು SC ಅದೀವಿ ಸರ್, ನಮಗೆಲ್ಲ ಗೌರ್ಮೆಂಟ್ ಜಾಬ್ ಎಲಿಜಿಬಿಲಿಟಿ ಇಲ್ಲ ನೋಡಿ. ಇಲ್ಲಿ ಏನಾಗುತ್ತೆ 3B ಹುಡುಗಗೆ 65 ಪೋಸ್ಟ್ಗಳು ಸಿಗ್ತಾ ಇದಾವ, 3B ಕನ್ನಡ ಮೀಡಿಯಂ ನಮಗೆ, ನಿನಗೆ 49 ಪೋಸ್ಟ್ಗಳು ಸಿಗ್ತಾ ಇದಾವ. ಈ ರೀತಿ ನಾವು ಈ ಸೀಟ್ ಮೆಟ್ರಿಕ್ಸ್ ಅನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ನಾವು ಓದ್ಕೊಳ್ಬೇಕು. ನಾನು ಒಂದು ಹೇಳೋದೇನಂತಂದ್ರೆ, ಮಹಿಳೆಯರು ಏನಿದ್ರಲ್ಲ, ನೀವು ಚೆನ್ನಾಗಿ ನಿಮ್ಮ ಪರಿಶಿಷ್ಟ ಇದ್ರೊಳಗೆ ನೋಡ್ಕೊಳ್ರಿ, ನೀವು ಎಷ್ಟು ಪೊಸಿಷನ್ಸ್ಗಳಿದಾವ, ಚೆನ್ನಾಗಿ ಲೇಡೀಸ್ ಎಲ್ಲರೂ ನಿಮ್ಮ ಕೆಟಗರಿನ ಯೂಸ್ ಮಾಡ್ಕೊಳ್ರಿ. ಓಕೆ, ಈಗ ನೆಕ್ಸ್ಟ್ ಅವ್ರು ಹೇಳಿದ್ರಲ್ಲ 35% ಅಂತೇಳಿ, ಅಕಸ್ಮಾತ್ ಯಾವುದೋ ಒಂದು ಕೆಟಗರಿ ಒಳಗಡೆ ಇಲ್ಲಿ ಯಾವುದೋ ಒಂದು ಕೆಟಗರಿ ಇತ್ತು ಅಂತ ತಿಳ್ಕೊಳ್ರಿ. ಆ ಕೆಟಗರಿ ಒಳಗಡೆ ಬೇರೆ ಹಿಂಗೆ ತೊಗೊಂಡು ಹೇಳ್ತೀನಿ, ಯಾವುದೋ ಒಂದು ಕೆಟಗರಿ ಒಳಗಡೆ ಎಲಿಜಿಬಲೇ ಆಗಿಲ್ಲ ಹುಡುಗರು ಅಂತ ತಿಳ್ಕೊಳ್ರಿ. ಫಾರ್ ಎಕ್ಸಾಂಪಲ್ ಇದ್ರೊಳಗಡೆ ಯಾವ್ದು ಪರಿಶಿಷ್ಟ 2B ಕೆಟಗರಿ ಒಳಗಡೆ ಇತರೆ ಒಳಗಡೆ ಯಾವ ಹುಡುಗರು ಅಪ್ಲಿಕೇಶನ್ ಹಾಕಿಲ್ಲ ಅಥವಾ ಹಾಕಿದ ಹುಡುಗರು ಮೋರ್ ದನ್ 35% ಪಾಸ್ ಆಗಿಲ್ಲ. ಹಂಗಾರೆ ಈ ಪೋಸ್ಟ್ಗಳು ಏನಾಗ್ತವೆ, 45 ಇದ್ರೊಳಗೆ ಜಾಯ್ನ್ ಆಗ್ತವೆ, ಇದ್ರೊಳಗೆ ಜಾಯ್ನ್ ಆಗ್ತವೆ. ಅಕಸ್ಮಾತ್ ಯಾವ ಲೇಡೀಸ್ 2B ಒಳಗಡೆ ಯಾರು ಹುಡುಗಿಯರು ಇಲ್ಲ ಅಥವಾ ಹುಡುಗಿಯರು ಅಪ್ಲೈ ಮಾಡಿದ ಹುಡುಗರು ಪಾಸ್ ಆಗಿಲ್ಲ ಅಂದ್ರೆ ಆ ಪೋಸ್ಟ್ಗಳು ಇಲ್ಲಿ ಆಡ್ ಆಗ್ತವೆ. ಹಂಗೆ ಈ ಪೋಸ್ಟ್ಗಳು ಇಲ್ಲಿ ಆಡ್ ಆಗ್ತವೆ, ಈ ಪೋಸ್ಟ್ಗಳು ಇಲ್ಲಿ ಆಡ್ ಆಗ್ತವೆ. ಸರ್ ಹಿಂಗೆ ಇವನು ಇಲ್ಲ ಅಂದ್ರೆ ಇವೆಲ್ಲ ಬಂದು ಇಲ್ಲಿಗೆ ಆಡ್ ಆಗ್ತವೆ, ಇವೆಲ್ಲ ಬಂದು ಇಲ್ಲಿಗೆ ಆಡ್ ಆಗ್ತವೆ. ಮಾಜಿ ಸೈನಿಕ ಯಾವ ಹುಡುಗರು ಇಲ್ಲ ಅಂದ್ರೆ ಅವೆಲ್ಲ ಪೋಸ್ಟ್ಗಳು ಇಲ್ಲಿಗೆ ಬರ್ತವೆ. ಆಲ್ಮೋಸ್ಟ್ ಈ ಟೈಪ್ ಬರ್ತದೆ. ನಾನು ನಿಮ್ಗೆ ಒಂದು ಏನು ಹೇಳ್ಬೋದಪ್ಪ ಅಂತಂದ್ರೆ, ಈ ಜನರಲ್ ಸ್ಟಡೀಸ್ ಒಳಗೆ ಇದು ಏನು ಹೇಳಿದಲ್ಲಿ ಮಾಜಿ ಸೈನಿಕ ಅಂತ ಏನಿದೆ ನೋಡು, ಇವಿಷ್ಟು ಪೊಸಿಷನ್ಸ್ಗಳನ್ನು ಕೂಡ ಈ 56 ಕೂಡ ಜನರಲಿ ಹಾಕೊಂಡು ಬೇಕಾದ್ರೆ ನೀವು ನಿಮ್ಮ ಪ್ರೊಬಬಿಲಿಟಿ ಜಾಸ್ತಿ ಮಾಡ್ಕೊಳ್ರಿ. ನಾವೆಲ್ಲ ಸ್ವಲ್ಪ ಡಿಮೋಟಿವೇಟ್ ಮಾಡ್ಲಿಕ್ಕೆ ಹೇಳಿದೆ ಏನಂತಂದ್ರೆ 3B ಕನ್ನಡ ಮೀಡಿಯಂ ಹುಡುಗ ನನಗೆ ಕನ್ನಡ ಮೀಡಿಯಂ 65 ಹೇಳಿದ್ನಲ್ಲ, ಆ 65 ಈ 56 ಅನ್ನು ಕೂಡ ರೇರ್ ಅಂತವ್ರು ಯಾರು ಇರಂಗಿಲ್ಲ ಅಂತೇಳಿ 56 ಅನ್ನು ಬೇಕಾದ್ರೆ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ರಿ. ಓಕೆ, ಇಲ್ಲ 50 ಆ್ಯಡ್ ಮಾಡ್ರಿ ನಡೀತೈತೆ. ಆಮೇಲೆ ಈಗ SC ಹುಡುಗ 49 ಹೇಳಿದೆ, ಆ 49 ಅವ್ನು ಈ 56 ಅನ್ನು ಬೇಕಾದ್ರೆ ಆ್ಯಡ್ ಮಾಡ್ಕೊ. ಇಷ್ಟು ಪೋಸ್ಟ್ಗಳು ಇವರು 2A ಕೆಟಗರಿ ಒಳಗೆ 197 ಹೇಳಿದೆ, ಅವರು 56 ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ರಿ. ಹಂಗೆ SC ವುಮನ್ಗೆ ಎಷ್ಟು ಹೇಳ್ತು, SC ವುಮನ್ ಮಾಡಿಲ್ಲಲ್ಲ. ಓಕೆ, ಈ ರೀತಿ ನೀವೇನು ಮಾಡ್ಬೋದು ಅಂತಂದ್ರೆ ನಿಮ್ಮ ಕೆಟಗರಿ ಒಳಗಡೆ ಎಷ್ಟು ಪೋಸ್ಟ್ಗಳು ಬರ್ತಾವ ಅನ್ನೋದನ್ನ ಚೆಕ್ ಮಾಡ್ಕೊಳ್ರಿ. ಬ್ಲೈಂಡ್ಲಿ 560 ಪೋಸ್ಟ್ ಅದಾವ ಅಂತೇಳಿ ಎಕ್ಸಾಗ್ರೇಟ್ ಆಗಿ ಖುಷಿ ಪಡ್ಬೇಡ್ರಿ. ನಿಮ್ಮ ಕಾಂಪಿಟೇಷನ್ಸ್ನ ನೀವು ಅರ್ಥ ಮಾಡ್ಕೊಳ್ರಿ. ತಿಳಿತಾ? ಓಕೆ, ಕಮಿಂಗ್ ಟು ದ ಸಿಲೆಬಸ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಆ ವಿಡಿಯೋದಲ್ಲಿ ಎಲ್ಲೆಲ್ಲ ಏನೇನು ಸಿಗ್ತಾವ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.